ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಈಗ ನಾ ಏನು ಮಾಡತ್ತೀನಿ ಅಂದರೆ ಮಾವಿನಕಾಯಿ ಸೀಸನ್ ಅಲ್ರಿ ಈಗ. ಅದಕ್ಕೆ ಒಂದು 4 ಮಾವಿನಕಾಯಿ ತೊಗೊಂಡೀನಿ ರೀ, ಕಸಕ್ಕೆ ಮಾವಿನಕಾಯಿ. ಅವು ಸ್ವೀಟ್ ಇರ್ಬೇಕು ರೀ, ಅಂದ್ರೆ ಚಲೋ ಆಯ್ತು ಗುಳಮ. ಈಗ ನೋಡಿರಿ ತೊಳೆದು ಅದನ್ನು ಒರೆಸಿ ತೊಗೊಂಡೀನಿ ರೀ ನಾ ಕಾಯಿ. ಈಗ ಮುಂದಿಂದು ತೊಗೊತೀನಿ ರೀ. ತೆಗೆದು ಆಯ್ತು ಮ್ಯಾಗಿಂದ ಎಲ್ಲ ಸೊಪ್ಪಿ ತೆಗಿಬೇಕು ರೀ, ಅದನ್ನು ಇಟ್ಟು ಕ್ಲೀನಾಗಿ. ಅಂದ್ರೆ ಚಲೋ ಆಗ್ತದೆ ರೀ ಗುಳಮ, ಭಾಳ ಟೇಸ್ಟ್ ಆಗ್ತದೆ ರೀ. ಬೆಲ್ಸ ಹುಳಿ ಇರ್ತದೆ ರೀ. ಅದಕ್ಕೆ ಸೊಪ್ಪನ್ನು ಕಾಯಿ ತೊಗೊಂಡೆ ಹುಳಿ ಇಲ್ಲದ ತೊಗೊಂಡೆ ಒಂದು ತೀರಾ ಚಲೋ ಆಗ್ತದೆ ರೀ. ಅದಕ್ಕೆ ಸಲುವಾಗಿ ನೋಡಿ ತಗೋರಿ ನೀವು. ಈ ಥರ ಎಲ್ಲ ಸೊಪ್ಪಿ ತೊಗೋಬೇಕು ರೀ. ಇಷ್ಟು ಇದೇ ಥರನೇ ಮಾವಿನಕಾಯಿ ಸೊಪ್ಪಿ ತೆಗಿತೀನಿ ರೀ ನಾ. ಈಗ ತೆಗೆದು ಅದನ್ನಂತಿ ಹಚ್ಬೇಕು ರೀ ಮಾವಿನಕಾಯಿ. ನೋಡಿರಿ ಭಾಳ ಟೇಸ್ಟ್ ಆಗ್ತದೆ. ಚಪಾತಿ ಜೊತೆ ಹಂಗೂ ತಿನ್ಬೋದು. ಹುಡುಗರಿಗಂತೂ ಭಾಳ ಇಷ್ಟ ಆಗ್ತದೆ ರೀ. ಜಲ್ದಿನೇ ಖಾಲಿ ಮಾಡಿಬಿಡ್ತಾವೆ ನೋಡಿರಿ ತಿಂದು. ಅದಕ್ಕೆ ನೀವು ಮಾಡಿರಿ ಮನ್ಯಾಗ, ಚಲೋ ಆಗ್ತೈತಿ ನೋಡಿರಿ. ಇದೇ ಥರನೇ ಇಟ್ಟು ಕಾಯಿನೂ ಸೊಪ್ಪಿ ತೊಗೋತೀನಿ ರೀ ನಾ. ಈಗ ನೀವು ಹೊಸಬ್ರು ಆಗಿದ್ದಂದ್ರೆ ನಮ್ಮ ಚಾನಲ್ಗೆ ನೋಡಿರಿ ಎಲ್ಲ ತೊಗೊಂಡು ನೋಡಿರಿ ನಾನು. ಈಗ ಅವತ್ತು ನಾ ಹೆಚ್ಕೋತೀನಿ ರೀ. ಈಗ ನೋಡಿರಿ ಈ ಥರ ಮನೇಲಿ ಹೆಚ್ಕೋಬೇಕು ರೀ ಎಲ್ಲ. ನೀವು ಹೊಸಬ್ರು ಆಗಿದ್ದಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾವು ಹಾಕೋ ನೋಟಿಫಿಕೇಶನ್ ಫಸ್ಟಿಗೆ ನಿಮಗೆ ಬರ್ತಾವೆ. ಬೆಲ್ ಐಕಾನ್ ಒತ್ತಿರಿ. ನಾವು ಮಾಡೋ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ನಾನು 4 ಹೆಚ್ಕೊಂಡಿನಿ, ಇಷ್ಟ ಆಗೈತೆ ಅದು. ಈಗ ಭಾಳ ಚಲೋ ಆಗ್ತದೆ ನೋಡಿರಿ, ನೀವು ಮಾಡಿರಿ. ನೋಡಿರಿ ಇಷ್ಟಾಗೈತಿ. ಅದಕ್ಕೊಂದು ಅರ್ಧ ಕಿಲೋ ಬೆಲ್ಲ ತೊಗೊಂಡಿನಿ ರೀ ನಾ. ಈಗ ಸ್ಟವ್ ಹಚ್ತೀನಿ ನೋಡಿರಿ. ಹಚ್ಚಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಾಗ ಸ್ವಲ್ಪ ತುಪ್ಪ ಹಾಕೋಬೇಕು ರೀ. ಅಂದ್ರೆ ಅದು ತಳ ಹತ್ತಂಗಿಲ್ಲ ರೀ ಅದು. ನೋಡಿರಿ ಈಗ ಅದು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅಲ್ರಿ, ಅದನ್ನು ಹಾಕ್ಕೊತೀನಿ ರೀ. ಹಾಕ್ಕೊಂಡು ಅದ್ರ ಜೋಡಿ ತುಪ್ಪದ ಜೋಡಿ ಸ್ವಲ್ಪ ಹುರ್ಕೋಬೇಕು ರೀ. ಅದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಹುರಿಬೇಕು ರೀ. ಅದು ನೀರಿನ ಅಂಶ ಎಲ್ಲ ಹೋತೈತಿ. ಹೋಯ್ತಂದ್ರೆ ಬೆಲ್ಲ ಹಾಕಿದೆ ಒಂದು ಹುಳಿ ಎಲ್ಲ ಹೋಗಿಬಿಟ್ಟಿರ್ತದೆ ಅದು ಏನು ಇದ್ದಿದ್ದು. ಈಗ ನೋಡಿರಿ ಎಷ್ಟು ಮಸ್ತ್ ಹುರಿದು ಗೊತ್ತಾಗ್ತದೆ ನೋಡಿರಿ ಹಿಡಿಯೋದಾಗ ನಿಮಗೂ. ಕಲರ್ ಚೇಂಜ್ ಆಯ್ತು ನೋಡಿರಿ ಅದು. ಈಗ ನಾ ಬೆಲ್ಲ ಹಾಕ್ಕೋತೀನಿ ರೀ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ತಿರುಗಾಡ್ಬೇಕು ರೀ ಎಲ್ಲ. ಅದು ಭಾಳ ಚಲೋ ಆಗ್ತದೆ ನೋಡಿರಿ ಇದು. ನೋಡಿರಿ ಈಗ ಎಲ್ಲ ತಿರುಗಾಡಬೇಕು. ತಿರುಗಾಡಿದ್ರೆ ಎಲ್ಲ ಅದು ಬೆಲ್ಲ ಕರಗಿ ಇಷ್ಟು ಅದ್ರ ಜೋಡಿ ಮಿಕ್ಸ್ ಆಗ್ಬೇಕು ರೀ. ನೋಡಿರಿ ಈಗ ಎಷ್ಟು ಮಸ್ತ್ ಕಾಣಕತ್ತೈತಿ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಬೇಕು ರೀ ಅದಕ್ಕೆ, ಅಂದ್ರೆ ಟೇಸ್ಟ್ ಕೊಡ್ತದೆ ರೀ ರುಚಿ. ಏನೇ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಒಂದು ಟೇಸ್ಟ್ ರೀ. ನೋಡಿರಿ ಸ್ವಲ್ಪ ಏಲಕ್ಕಿ ಕುಟ್ಟಿ ಇಟ್ಕೊಂಡಿದ್ದೆ, ಏಲಕ್ಕಿನೂ ಹಾಕ್ಕೊಂಡೆ ರೀ. ಹಾಗೆ ಮಿಕ್ಸ್ ಮಾಡೋಣ್ರಿ ಅದನ್ನು. ನೋಡಿರಿ ನಾ ಸ್ವಲ್ಪ ಕುದಿಬೇಕು ರೀ. ಅದನ್ನು ಕುದ್ದಿಲ್ಲ ರೀ. ಕುದಿತಂದ್ರೆ ಜಿಗಿಬಿಟ್ಟೆ ಸ್ವಲ್ಪ ಹಿಂಗೆ ಬರ್ತೈತೆ ಅದು, ಪಟಕ್ನೆ ಬೀಳಂಗಿಲ್ಲ ರೀ. ಆವಾಗ ಗೊತ್ತಾಕೈತೆ ನೋಡಿರಿ ಆಗೈತೆ ಅನ್ನೋದು. ನೋಡಿರಿ ಇನ್ನೂ ಆಗಿಲ್ಲ ರೀ ಅದು. ಇನ್ನೊಂದು ಸ್ವಲ್ಪ ಕುದಿಬೇಕು ರೀ ಅದು ಹಂಗೆ. ನೋಡಿರಿ ಈಗ ಸ್ವಲ್ಪ ಹಾಲಾಕತ್ತದ ನೋಡಿರಿ. ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು ರೀ ಅದನ್ನು. ನೋಡಿರಿ ಆಗೈತಿ. ಈ ಕಡೆ ನಾ ಸರ್ವ್ ಮಾಡ್ಕೊತೀನಿ ನೋಡಿರಿ ಅದನ್ನು.